ಈ ವಿಡಿಯೋದಲ್ಲಿ ನಾವು 4ನೇ ತರಗತಿ ಪರಿಸರ ಅಧ್ಯಯನ ಪಾಠ 25 ನಮ್ಮ ರಾಜ್ಯ ನಮ್ಮ ಹೆಮ್ಮೆ ಈ ಪಾಠದ ಸಂಪೂರ್ಣ ವಿವರಣೆ ಮತ್ತು ಪ್ರಶ್ನೆ ಉತ್ತರಗಳನ್ನ ನೋಡೋಣ. ನೋಡ್ರಿ, ಹಲವು ಜಿಲ್ಲೆಗಳು ಸೇರಿ ಒಂದು ರಾಜ್ಯವಾಗುತ್ತದೆ ಎಂದು ನಿನಗೆ ತಿಳಿದಿದೆ. ಇಂಥ ಹಲವು ರಾಜ್ಯಗಳು ಒಟ್ಟಿಗೆ ಸೇರುವ ಭೂಪ್ರದೇಶವೇ ದೇಶ. ಒಂದು ದೇಶ ಅಂದ್ರ ಹಲವು ರಾಜ್ಯಗಳು ಒಟ್ಟಿಗೆ ಸೇರುವ ಭೂಪ್ರದೇಶ ಆಗೈತಿ ಅಂತ. ಭಾರತ ನಮ್ಮ ದೇಶ. ಇದು ಇಲ್ಲಿ ನಕ್ಷೆಯನ್ನ ಕೊಟ್ಟರು ನೋಡ್ರಿ, ಭಾರತ ನಕ್ಷೆ. ಇಲ್ಲಿ ಪ್ರದೇಶಗಳದು ಲಡಾಖ್, ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ, ಪಂಜಾಬ್, ಉತ್ತರಾಖಂಡ್, ಹರಿಯಾಣ, ದೆಹಲಿ, ಉತ್ತರ ಪ್ರದೇಶ್, ರಾಜಸ್ಥಾನ್, ಬಿಹಾರ್, ಸಿಕ್ಕಿಂ, ಅಸ್ಸಾಂ, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ತ್ರಿಪುರ, ಮೇಘಾಲಯ, ಪಶ್ಚಿಮ ಬಂಗಾಳ, ಜಾರ್ಖಂಡ್, ಮಧ್ಯಪ್ರದೇಶ, ಗುಜರಾತ್, ಮಹಾರಾಷ್ಟ್ರ, ಛತ್ತೀಸ್ಗಢ, ಒಡಿಸ್ಸಾ, ತೆಲಂಗಾಣ, ಕರ್ನಾಟಕ, ಗೋವಾ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ. ಇವು ರಾಜ್ಯಗಳ ಹೆಸರುಗಳು. ನಮ್ಮ ದೇಶದಲ್ಲಿರುವಂತಹ ಎಲ್ಲ ರಾಜ್ಯಗಳ ಹೆಸರು. ಈ ಕಡೆ ನೋಡ್ರಿ ಲಕ್ಷದ್ವೀಪ, ಈ ಕಡೆ ಅಂಡಮಾನ್ ಮತ್ತು ನಿಕೋಬಾರ್ ಇದೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇದು ಈ ಕಡೆ ನೋಡ್ಕೊಂಡ್ರಿ, ಪೂರ್ವ ಅಂತ ಹೇಳ್ತೀವಿ ಇದಕ್ಕ. ಪೂರ್ವ, ಪಶ್ಚಿಮ, ಇದು ದಕ್ಷಿಣ, ಉತ್ತರ. ಹಂಗ ನಿಮ್ಗಾಗ್ಲೇ ಗೊತ್ತು ದಿಕ್ಕುಗಳು, ಸ್ವಲ್ಪ ಗೊತ್ತಿರ್ಲಿ ಅಂತ ರಾಜ್ಯಗಳ ಹೆಸರುಗಳನ್ನ ನೋಡ್ಬೇಕಂದ್ರೆ ಯೂಸ್ ಆಗತ್ತೆ ಇದು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ನೋಡ್ರಿ, ಭಾರತದಲ್ಲಿರುವ ರಾಜ್ಯಗಳ ಹೆಸರನ್ನ ಇಲ್ಲಿ ಬರೆ, ನಕ್ಷೆಯ ನೆರವು ಪಡೆ. ಈಗ ನೋಡಿದ್ವಲ್ಲ, ಕ್ರಮ ಸಂಖ್ಯೆ ಹಾಕಿ ಎಲ್ಲ ರಾಜ್ಯಗಳ ಹೆಸರನ್ನ ಬರೆಯಿರಿ. ಭಾರತದಲ್ಲಿರುವ ಒಟ್ಟು ರಾಜ್ಯಗಳ ಸಂಖ್ಯೆ 31. ಭಾರತದ ನಕ್ಷೆಯಲ್ಲಿ ಕರ್ನಾಟಕವಿರುವ ದಿಕ್ಕು ದಕ್ಷಿಣ ದಿಕ್ಕು. ನೋಡ್ರಿ, ಕರ್ನಾಟಕ ನಮ್ಮ ರಾಜ್ಯ. ಇಲ್ಲಿ 31 ಜಿಲ್ಲೆಗಳಿವೆ. ನೋಡ್ರಿ, ಇದು 31 ನಮ್ಮ ಕರ್ನಾಟಕದ ರಾಜ್ಯಗಳ, ನಮ್ಮ ಕರ್ನಾಟಕದ ಜಿಲ್ಲೆಗಳಾಗು. ಇಲ್ಲಿ ಎಷ್ಟು ಸಂಖ್ಯೆಗಳನ್ನ ಕೊಟ್ಟರು ನೋಡ್ರಿ. ಹಂಗ ಎಣಿಸ್ಬಿಡೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24. ಇಲ್ಲೇ 24 ಆಯ್ತು. 25 26 27 28 29 30 31 32 33 ಕೇಂದ್ರಾಡಳಿತ ಪ್ರದೇಶ ಎಲ್ಲ ಹಿಡಿದು 28 + 8 ಅಂತ ಅದು. ಇದು 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು.
ಒಟ್ಟು ಇವು ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು. ಆಡಳಿತ ಪ್ರದೇಶಗಳು. ಕರ್ನಾಟಕ ದಕ್ಷಿಣಕ್ಕಿದೆ, ಇದು ಸರಿ ಐತಿ. ಪೂರ್ವ ಮಹಾರಾಷ್ಟ್ರ ಅಂತ ಹೇಳ್ಯಾರ ನೋಡ್ರಿ. ಮಹಾರಾಷ್ಟ್ರ ಎಲ್ಲಿ ಬರುತ್ತ? ಈ ನಕ್ಷೆಯ ನೆರವಿನಿಂದ ನೋಡ್ಬಿಡೋಣ. ಮಹಾರಾಷ್ಟ್ರ ಪಶ್ಚಿಮಕ್ಕೆ ಬರುತ್ತ. ಸರಿಯಾಗಿ ಬರೀರಿ ಅಂತ ಹೇಳ್ಯಾರ. ಇದು ಪಶ್ಚಿಮ. ಪಶ್ಚಿಮ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಇದು ದಕ್ಷಿಣ ಭಾಗಕ್ಕೆ ಬರುತ್ತಾ? ದಕ್ಷಿಣ. ಪೂರ್ವ ಭಾಗ ದಕ್ಷಿಣಕ್ಕೆ ಬರುತ್ತಾ? ಕೇರಳ ಮತ್ತು ತಮಿಳುನಾಡು ಸರಿ ಐತಿ, ದಕ್ಷಿಣ ಭಾಗದೊಳಗ ಅದಾವು. ಉತ್ತರ ಗೋವಾ ಅಂತ ಹೇಳ್ಯಾರ, ಇದು ದಕ್ಷಿಣನ. ಗೋವಾನು ದಕ್ಷಿಣ ಭಾಗದೊಳಗ, ಪಶ್ಚಿಮ ದಕ್ಷಿಣ ಭಾಗದೊಳಗೆ ಬರುತ್ತಿದೆ. ದಕ್ಷಿಣ ಭಾಗ. ನೆಕ್ಸ್ಟ್, ಪ್ರತಿಯೊಂದು ರಾಜ್ಯದಲ್ಲಿಯೂ ವಿಶೇಷ ಭೂಲಕ್ಷಣಗಳಿವೆ. ಉದಾಹರಣೆ, ಬೆಟ್ಟ, ಕರಾವಳಿ, ವಿವಿಧ ಭೂಸ್ವರೂಪಗಳ ಬಗ್ಗೆ ನೀನೀಗಾಗಲೇ ತಿಳಿದಿರುವೆ. ಭೂಸ್ವರೂಪ ಹಾಗೂ ವಾಯುಗುಣದ ಆಧಾರದ ಮೇಲೆ ನಮ್ಮ ರಾಜ್ಯದಲ್ಲಿ 4 ಮುಖ್ಯ ಸ್ವಾಭಾವಿಕ ವಿಭಾಗಗಳನ್ನ ಗುರುತಿಸಲಾಗಿದೆ. ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಅಲ್ಲ, ಇದು ರಾಜ್ಯದಲ್ಲಿ. ಅವು ಯಾವ್ಯಾವು ಅಂತ ನೋಡ್ರಿ. ಪಶ್ಚಿಮದ ತೀರ ಪ್ರದೇಶ, ಅದಕ್ಕೇನಂತಾರ? ಕರಾವಳಿ ತೀರ ಪ್ರದೇಶ ಅಂತಾರ. ಇದು ಕರಾವಳಿ ತೀರ ಪ್ರದೇಶ. ಮಲೆನಾಡು ಪ್ರದೇಶ, ಈ ಭಾಗ ಮಲೆನಾಡು ಪ್ರದೇಶ. ಉತ್ತರದ ಮೈದಾನ ಪ್ರದೇಶ, ಈ ಭಾಗ ಉತ್ತರದ ಮೈದಾನ ಪ್ರದೇಶ. ದಕ್ಷಿಣದ ಮೈದಾನ ಪ್ರದೇಶ, ಈ ಭಾಗ ದಕ್ಷಿಣದ ಮೈದಾನ ಪ್ರದೇಶ. ಇಲ್ಲೇ ನೆರೆಯ ರಾಜ್ಯಗಳನ್ನು ನೋಡ್ಬಿಡ್ರಿ. ನೆರೆಯ ರಾಜ್ಯಗಳು ಅಂತಂದ್ರ ನಮ್ಮ ಆಜುಬಾಜು ಇರುವಂತಹ ರಾಜ್ಯಗಳು: ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಗೋವಾ, ಮಹಾರಾಷ್ಟ್ರ, ಇವೆಲ್ಲ ನೆರೆಯ ರಾಜ್ಯಗಳು. ಸ್ವಾಭಾವಿಕ ಅಥವಾ ನೈಸರ್ಗಿಕ ವಿಭಾಗಗಳಲ್ಲಿ ಬರುವ ಜಿಲ್ಲೆಗಳ ಹೆಸರನ್ನ ಕೆಳಗೆ ಬರೆ ಅಂತ ಹೇಳ್ಯಾರ. ಪಶ್ಚಿಮ ತೀರ ಪ್ರದೇಶದ ಜಿಲ್ಲೆಗಳು. ಪಶ್ಚಿಮ ತೀರ ಪ್ರದೇಶದ ಜಿಲ್ಲೆಗಳು ಯಾವ್ಯಾವು? ಕರ್ನಾಟಕದ ನಕ್ಷೆಯನ್ನ ನೋಡಿದ್ರೆ ಗೊತ್ತಾಗುತ್ತದ. ಇಲ್ಲಿ ಕರ್ನಾಟಕದೊಳಗ ನಕ್ಷೆ ಈ ಜಿಲ್ಲೆಗಳು ಪಶ್ಚಿಮದ ಜಿಲ್ಲೆಗಳು. ಇಲ್ಲೇ ಐತಲ್ಲ, ಈ ಭಾಗದಲ್ಲಿ ಯಾವ್ಯಾವ ಜಿಲ್ಲೆಗಳು ಬರ್ತಾವೋ ಅಂತ ಕೇಳ್ಯಾರ. ಇವನ್ನ ಕರ್ನಾಟಕದ ನಕ್ಷೆಯನ್ನ ತಗೊಂಡು ನೀಟಾಗಿ ಬರೀರಿ. ನೆಕ್ಸ್ಟ್, ಚಿತ್ರವನ್ನ ಗಮನಿಸಿ ಪಶ್ಚಿಮ ತೀರ ಪ್ರದೇಶದ ಬಗ್ಗೆ ತಿಳಿ ಅಂತ ಹೇಳ್ಯಾರ. ನೋಡೋಣ. ಪಶ್ಚಿಮ ತೀರ ಪ್ರದೇಶ ಭೌಗೋಳಿಕ ಲಕ್ಷಣಗಳನ್ನು ನೋಡ್ರಿ. ಪಶ್ಚಿಮದ ಅರಬ್ಬಿ ಸಮುದ್ರದ ತೀರ ಪ್ರದೇಶ. ಇದನ್ನು ಕೊಂಕಣ ತೀರವೆಂದು ಕರೆಯುತ್ತಾರೆ. ಇದಕ್ಕೆ ಇನ್ನೊಂದು ಹೆಸರು ಕೊಂಕಣ ತೀರ. ಸುಮಾರು 240 ಕಿಲೋಮೀಟರ್ ಉದ್ದವಾಗಿದೆ. ಎಷ್ಟು ಉದ್ದವಾಗಿದೆ? 240 ಕಿಲೋಮೀಟರ್ ಉದ್ದವಾಗಿದೆ. ನೆಕ್ಸ್ಟ್, ಮುಖ್ಯ ನಗರಗಳು: ಕಾರವಾರ, ಮಂಗಳೂರು, ಉಡುಪಿ. ಪಶ್ಚಿಮ ತೀರದೊಳಗ ಮುಖ್ಯ ನಗರಗಳು ಯಾವ್ಯಾವು? ಕಾರವಾರ, ಮಂಗಳೂರು, ಉಡುಪಿ. ಮುಖ್ಯ ಖನಿಜಗಳು: ಕಬ್ಬಿಣ, ಮ್ಯಾಂಗನೀಸ್. ವನ್ಯ ಪ್ರಾಣಿಗಳು ಯಾವ್ಯಾವು ಇಲ್ಲಿ ಅಂದ್ರ ಭೂಜೀವಿಗಳು: ಬಾವಲಿ, ಹಾವು, ಕಾಡು ಕೋಳಿ, ಕಾಡು ಹಂದಿ ಮತ್ತು ಮರಕುಟುಕಗಳು. ಜಲಜೀವಿಗಳು: ಸಿಗಡಿ, ಕಡಲ ಏಡಿಗಳು, ಮೀನುಗಳು, ಶಂಕುಗಳು, ಕವಡೆ, ನಕ್ಷತ್ರ ಮೀನು, ಕಡಲು ಸೌತೆ. ಇವು ಜಲಜೀವಿಗಳಾಗಿವೆ. ಕಸುಬು ಮತ್ತು ಬೆಳೆಗಳನ್ನ ನೋಡೋದಾದ್ರ ಮೀನುಗಾರಿಕೆ ಇಲ್ಲಿನ ಪ್ರಧಾನ ಕಸುಬು. ಭತ್ತ, ತೆಂಗು, ಅಡಿಕೆ,
ಗೇರ, ಹಲಸು, ಮಾವು ಇಲ್ಲಿಯ ಮುಖ್ಯ ಬೆಳೆಗಳು. ವಾಯುಗುಣ ಮತ್ತು ಸಸ್ಯವರ್ಗವನ್ನ ನೋಡೋದಾದ್ರ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗೈತಿದು. ಹಲಸು, ಮಾವು, ನೇರಳೆ, ನಂದಿ, ಹೊನ್ನೆ ಇಲ್ಲಿಯ ಪ್ರಮುಖ ಸಸ್ಯಗಳು ಆಗ್ಯಾವ. ಈಗ ನೋಡಿದ್ವಲ್ಲ, ಇದನ್ನ ಗಮನದಲ್ಲಿಟ್ಟುಕೊಂಡು ಪ್ರಶ್ನೆಯನ್ನು ಕೇಳಾರ ನೋಡ್ರಿ. ಪಶ್ಚಿಮ ತೀರಕ್ಕಿರುವ ಇನ್ನೊಂದು ಹೆಸರು ಕೊಂಕಣ ತೀರ ಅಂತ ಹೇಳ್ತಾರೆ. ಕೊಂಕಣ ತೀರ. ಪಶ್ಚಿಮ ತೀರ ಪ್ರದೇಶದ ಜನರ ಪ್ರಮುಖ ಕಸುಬು ಯಾವುದು? ಮೀನುಗಾರಿಕೆ. ಮೀನುಗಾರಿಕೆ ಇಲ್ಲ ಐತ್ ನೋಡಿ. ಮೀನುಗಾರಿಕೆ ಇಲ್ಲಿನ ಪ್ರಧಾನ ಕಸುಬು. ಇಲ್ಲೇ ಕೊಂಕಣ. ಹೌದಾ? ಹೊಂದಿಸು. ಕಾಡು ಕೋಳಿ ಇದೇನು ಪಕ್ಷಿ ಆಗೈತಿ. ಕಾಡು ಕೋಳಿ ಅನ್ನುವುದು ಪಕ್ಷಿ. ಶಾರ್ಕ್ ಇದು ಒಂದು ಸಮುದ್ರ ಜೀವಿ, ಮೀನು. ಇದು ಅಡಕೆ ಬೆಳೆ. ಇದು ಅಡಕೆ ಬೆಳೆ. ಕಬ್ಬಿಣ ಖನಿಜ. ಕಾರವಾರ ಮುಖ್ಯ ನಗರ. ಈ ರೀತಿ ಹೊಂದಿಸ್ಬಿಟ್ರೆ ಮುಗೀತು. ನೆಕ್ಸ್ಟ್, ಮಲೆನಾಡು ಪ್ರದೇಶದ ಬಗ್ಗೆ ಈ ಚಿತ್ರದಲ್ಲಿ ಕೊಟ್ಟಿದೆ, ಗಮನಿಸು ಅಂತ ಹೇಳ್ಯಾರ. ಮಲೆನಾಡು ಪ್ರದೇಶ ಮುಖ್ಯ ನಗರಗಳು ಯಾವ್ಯಾವ ಅಂದ್ರ ಮಡಿಕೇರಿ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ಬೆಳಗಾವಿ. ಇವು ಮಲೆನಾಡು ಪ್ರದೇಶದಲ್ಲಿ ಬರುವಂತಹ ಮುಖ್ಯ ನಗರಗಳಾಗಿವೆ. ಮುಖ್ಯ ಖನಿಜಗಳು ಯಾವ್ಯಾವ ಅಂದ್ರ ಮ್ಯಾಂಗನೀಸ್, ಕಬ್ಬಿಣದ ಅದಿರು. ವನ್ಯ ಪ್ರಾಣಿಗಳನ್ನು ನೋಡೋದಾದ್ರೆ ಇಲ್ಲೇ ಕಾಡೆಮ್ಮೆ, ಜಿಂಕೆ, ಹುಲಿ, ಆನೆ, ಅಳಿಲು, ಕಾಡಿಲಿ, ಚಿಪ್ಪು ಹಂದಿ ಕಂಡು ಬರುತ್ತವೆ. ಪ್ರಪಂಚದಲ್ಲಿ ಅಪರೂಪವಾದ ಕಾಡು ಪಾಪ ಎಂಬ ಪ್ರಾಣಿಯು ಇಲ್ಲಿ ಕಂಡು ಬರುತ್ತದೆ. ಇದ್ರ ಹೆಸರು ನೋಡ್ರಿ, ಕಾಡು ಪಾಪ. ಪ್ರಪಂಚದಲ್ಲೇ ಅಪರೂಪ ಅಂತ ಇವ. ಕಸುಬು ಮತ್ತು ಬೆಳೆಗಳು. ಕೃಷಿ ಮಲೆನಾಡಿನಲ್ಲಿ ಪ್ರಮುಖ ಕಸುಬಾಗೈತಿ. ಭತ್ತ, ತೆಂಗು, ಅಡಿಕೆ, ಕರಿಮೆಣಸಿನ ಕಾಳು, ವೀಳ್ಯದೆಲೆ, ಕಾಫಿ, ಏಲಕ್ಕಿ, ಟೀ ಮತ್ತು ಸಾಂಬಾರ್ ದಿನಸಿಗಳು ಇಲ್ಲಿಯ ಪ್ರಮುಖ ಬೆಳೆಗಳಾಗಿವೆ. ಇಲ್ಲಿಯ ವಾಯುಗುಣ ಮತ್ತು ಸಸ್ಯವರ್ಗವನ್ನು ನೋಡೋದಾದ್ರ ಅಧಿಕ ಮಳೆ ಬೀಳುವ ಪ್ರದೇಶ ಮಲೆನಾಡು ಪ್ರದೇಶ ಆಗೈತಿ. ದಟ್ಟವಾದ ಸದಾ ಹಸಿರಿನಿಂದ ಕೂಡಿದ ಕಾಡುಗಳು, ಶ್ರೀಗಂಧ, ಹಲಸು, ಹೆಬ್ಬಲಸು, ಹೊನ್ನೆ, ಬುರುಗ, ಬೇಟೆ, ನಂದಿ, ತೇಗ ಪ್ರಮುಖ ಮರಗಳು ಇಲ್ಲಿ ಬೆಳಿತಾವ. ನೆಕ್ಸ್ಟ್, ಭೌಗೋಳಿಕ ಲಕ್ಷಣಗಳನ್ನ ನೋಡುವುದಾದ್ರ ಇದು ಪಶ್ಚಿಮ ಘಟ್ಟಗಳ ಸಾಲಿನಿಂದ ಕೂಡಿದೆ. ಇದನ್ನ ಸಹ್ಯಾದ್ರಿ ನೋಡ್ರಿ, ಸಹ್ಯಾದ್ರಿ ಅಂತಾನು ಕರೀತಾರೆ. ಇದನ್ನ ಸಹ್ಯಾದ್ರಿ ಎಂದು ಕರೆಯುವರು. 400 ಕಿಲೋಮೀಟರ್ ನಷ್ಟು ಉದ್ದವಾಗಿದೆ. ಇದು ಎಷ್ಟು ಅಂದ್ರ 400 ಕಿಲೋಮೀಟರ್ ಉದ್ದವಾಗೈತಿ. ಇದನ್ನ ಗಮನದಲ್ಲಿಟ್ಟುಕೊಂಡು, ಈ ವಿಷಯವನ್ನ ಗಮನದಲ್ಲಿಟ್ಟುಕೊಂಡು ಕ್ವಶನ್ ಕೇಳಾರ ನೋಡ್ರಿ. ಮಲೆನಾಡು ಪ್ರದೇಶದ ಬಗ್ಗೆ ತಿಳಿದಿಲ್ಲವೇ? ಇವುಗಳನ್ನ ಹೊಂದಿಸು. ಸಹ್ಯಾದ್ರಿ. ಸಹ್ಯಾದ್ರಿ ಅಂದ್ರ ಬೆಟ್ಟಗಳ ಸಾಲು. ಮ್ಯಾಂಗನೀಸ್ ಇದು ಒಂದು ಖನಿಜ. ಶ್ರೀಗಂಧ ರಾಜ್ಯ ವೃಕ್ಷ. ಕಾಡು ಪಾಪ ಅಪರೂಪದ ಪ್ರಾಣಿಯಾಗಿದೆ. ಈ ಪ್ರಪಂಚದಲ್ಲೇ ಕಂಡುಬರುವ, ಈ ಭಾಗದಲ್ಲಿ ಕಂಡುಬರುವ ಪ್ರಪಂಚದಲ್ಲೇ ಇಲ್ಲದಂತಹ ಪ್ರಾಣಿ, ಅಪರೂಪದ ಪ್ರಾಣಿ ಅಂತ. ಮಲೆನಾಡು ಪ್ರದೇಶಕ್ಕೆ ಸಂಬಂಧಿಸಿದಂತೆ ಕೆಲವುಗಳನ್ನ ಪಟ್ಟಿ ಮಾಡು. ಪ್ರಮುಖ ಮರಗಳು, ಬೆಳೆಗಳು, ಮುಖ್ಯ ನಗರಗಳು. ಇಲ್ಲದವಲ್ಲ, ಮುಖ್ಯ ನಗರಗಳು, ಪ್ರಮುಖ ಬೆಳೆಗಳು, ಮತ್ತೇನು ಬೆಳೆಗಳು, ಮರಗಳು. ಮರಗಳು ಇಲ್ಲದವು. ಸಸ್ಯವರ್ಗ ಅಂತ ಐತಲ್ಲ, ಇದೇ ಮರಗಳು. ಇದನ್ನ ನೋಡ್ಕೊಂಡು ಬರೀರಿ. ನೆಕ್ಸ್ಟ್ ಮುಂದಿನ ನೋಡೋಣ.
ಉತ್ತರದ ಮೈದಾನ ಪ್ರದೇಶ ತುಂಬಾ ಇಂಪಾರ್ಟೆಂಟ್ ಇದು, ಇದನ್ನ ನೋಡೋಣ ಈಗ. ಉತ್ತರದ ಮೈದಾನ ಮುಖ್ಯ ನಗರಗಳು ಯಾವ್ಯಾವ ಅಂದ್ರೆ ಇಲ್ಲೇ ಬೀದರ್, ಕಲಬುರ್ಗಿ, ಧಾರವಾಡ, ಹುಬ್ಬಳ್ಳಿ, ವಿಜಯನಗರ, ಗದಗ್, ರಾಯಚೂರು, ಬಾಗಲಕೋಟೆ, ಕೊಪ್ಪಳ, ಬಳ್ಳಾರಿ, ವಿಜಯನಗರ. ಇದು ಇಲ್ಲಿ ಕಂಡು ಬರುವ ಮುಖ್ಯ ನಗರಗಳಾಗಿವೆ. ಮುಖ್ಯ ಖನಿಜಗಳು ಯಾವ್ಯಾವ ಅಂದ ತಾಮ್ರ, ಸುಣ್ಣದ ಶಿಲೆ, ಕಬ್ಬಿಣ, ಚಿನ್ನ. ಇನ್ನ ಇಲ್ಲಿ ಯಾವ ವನ್ಯ ಪ್ರಾಣಿಗಳು ಕಂಡು ಬರ್ತಾವಂದ್ರ ಉಡಾ, ಹಾವುರಾಣಿ, ಹಲ್ಲಿ, ನರಿ, ಮುಂಗುಸಿ, ಹತ್ತೆ ಕಿರುಬ, ತೋಳಗಳು ಸಾಮಾನ್ಯವಾಗಿ ಇಲ್ಲಿ ಕಂಡು ಬರುವ ಪ್ರಾಣಿಗಳಾಗಿವೆ. ಇನ್ನ ಕಸುಬನ್ನು ನೋಡೋದಾದ್ರ ಕಸುಬು ಮತ್ತು ಬೆಳೆಗಳು ಕೃಷಿ ಇಲ್ಲಿನ ಮುಖ್ಯ ಕಸುಬು. ಗೋಧಿ, ಜೋಳ, ಕಬ್ಬು, ನವಣೆ, ತಂಬಾಕು, ನೆಲಗಡಲೆ, ಎಣ್ಣೆ ಕಾಳುಗಳು ಇಲ್ಲಿನ ಪ್ರಮುಖ ಬೆಳೆಗಳಾಗಿವೆ. ವಾಯುಗುಣ ಮತ್ತು ಸಸ್ಯವರ್ಗವನ್ನ ನೋಡೋದಾದ್ರ ಮಳೆಯು ಈ ಪ್ರದೇಶದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕಂಡು ಬರುತ್ತದೆ. ಅಲ್ಲಲ್ಲಿ ಕುರಿಚಲು ಕಾಡುಗಳು, ಕಗ್ಗಲಿ, ಜಾಲಿ, ಅಳಲೆ, ನೆಲ್ಲಿ, ಸೀಗೆ ಮರಗಳು ಹೆಚ್ಚು ಕಂಡು ಬರ್ತವೆ. ನೆಕ್ಸ್ಟ್ ಭೌಗೋಳಿಕ ಲಕ್ಷಣಗಳನ್ನ ನೋಡುವುದಾದ್ರೆ ಈ ಪ್ರದೇಶವು ಸಮುದ್ರ ಮಟ್ಟಕ್ಕಿಂತ 350 ಮೀಟರ್ಗಳಿಗಿಂತ 600 ಮೀಟರ್ಗಳಷ್ಟು ಎತ್ತರದಲ್ಲಿದೆ. 350ರಿಂದ 600 ಮೀಟರ್ ಎತ್ತರದಲ್ಲಿ ಐತಿದು. ಈ ಪ್ರದೇಶ ಸಮತಟ್ಟಾಗಿದೆ, ಆದ್ದರಿಂದ ಇದಕ್ಕ ಉತ್ತರದ ಮೈದಾನ ಅಂತ ಕರೀತಾರೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಪ್ರಶ್ನೆಯನ್ನು ನೋಡ್ರಿ. ಉತ್ತರ ಮೈದಾನ ಪ್ರದೇಶದಲ್ಲಿ ಎಂತಹ ಕಾಡುಗಳು ಕಂಡು ಬರುತ್ತವೆ? ಕಾಡುಗಳು, ವನ್ಯ ಪ್ರಾಣಿಗಳು, ಸಸ್ಯವರ್ಗ ಯಾವ್ಯಾವು? ಕಗ್ಗಲಿ, ಜಾಲಿ, ಅಳಲೆ, ನೆಲ್ಲಿ. ಇಲ್ಲಿ ಅಲ್ಲಲ್ಲಿ ಕುರುಚಲು ಕಾಡುಗಳು ಕಂಡು ಬರುತ್ತವೆ. ಕುರುಚಲು ಕಾಡುಗಳು ಅಂತಾರ. ಕುರುಚಲು ಕಾಡುಗಳು ಕಂಡು ಬರುತ್ತವೆ ಅಲ್ಲಲ್ಲಿ ಇವು. ಉತ್ತರ ಮೈದಾನ ಪ್ರದೇಶದ ಜನರ ಮುಖ್ಯ ಕಸುಬು ಕೃಷಿಯಾಗಿದೆ. ಯಾಕಂದ್ರೆ ಇಲ್ಲಿ ಮಣ್ಣು ಫಲವತ್ತತೆಯಿಂದ ಕೂಡೈತಿ. ಅದಕ್ಕ ಮುಖ್ಯ ಖನಿಜಗಳು, ಮುಖ್ಯ ಪ್ರಾಣಿಗಳು, ಮುಖ್ಯ ಬೆಳೆಗಳು ಇಲ್ಲಿ ಅದಾವು. ನೋಡ್ಕೊಂಡು ಇಲ್ಲಿ ಬರೀರಿ. ನೆಕ್ಸ್ಟ್ 4ನೇ ನೈಸರ್ಗಿಕ ವಿಭಾಗ ದಕ್ಷಿಣ ಮೈದಾನ. ದಕ್ಷಿಣ ಮೈದಾನವನ್ನ ನೋಡೋಣ ಈಗ. ಸೇಮ್ ಅದೇ ತರ ದಕ್ಷಿಣ ಮೈದಾನ ಮುಖ್ಯ ನಗರಗಳನ್ನು ನೋಡೋದಾದ್ರೆ ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಕೋಲಾರ, ಬೆಂಗಳೂರು, ಮಂಡ್ಯ, ಮೈಸೂರು, ಚಾಮರಾಜನಗರ. ಇಲ್ಲಿ ಮುಖ್ಯ ಬೆಳೆಗಳು ಅಬ್ರಕ, ಅದಕ್ಕೆ ಕಾಗೆ ಬಂಗಾರ ಅಂತ ಹೇಳ್ತಾರ. ಮುಖ್ಯ ಖನಿಜಗಳು ಅಬ್ರಕ, ಕಾಗೆ ಬಂಗಾರ, ಕಣಶಿಲೆ, ಸುಣ್ಣದ ಕಲ್ಲು, ಬಳಪದ ಕಲ್ಲು ಇಲ್ಲಿ ಕಂಡು ಬರ್ತವೆ. ವನ್ಯ ಜೀವಿಗಳನ್ನ ನೋಡೋದಾದ್ರ ತೋಳ, ಕರಡಿ, ಕೋತಿ, ಹಾವು, ನವಿಲು, ಕೃಷ್ಣ ಮೃಗಗಳು ಇಲ್ಲಿಯ ಪ್ರಮುಖ ಪ್ರಾಣಿಗಳು. ಕಸುಬು ಮತ್ತು ಮುಖ್ಯ ಬೆಳೆಗಳನ್ನು ನೋಡೋದಾದ್ರ ಕೃಷಿ ಮತ್ತು ಪಶುಪಾಲನೆ ಅಂದ್ರೆ ಎಲ್ರು ಆಕಳು, ದನ, ಕರು ಅನ್ನ ಸಾಕಿರ್ತಾರೆ. ಇಲ್ಲಿಯ ಮುಖ್ಯ ಕಸುಬುಗಳು ರಾಗಿ, ಭತ್ತ, ದ್ವಿದಳ ಧಾನ್ಯಗಳು, ಹತ್ತಿ, ಎಳ್ಳು ಇಲ್ಲಿಯ ಪ್ರಮುಖ ಬೆಳೆಗಳು. ವಾಯುಗುಣ ಮತ್ತು ಸಸ್ಯವರ್ಗವನ್ನ ನೋಡೋದಾದ್ರ ಮಳೆಯ ಪ್ರಮಾಣ ಕಡಿಮೆ. ತೇಗ ಮತ್ತು ನಂದಿ, ಹೊನ್ನೆ, ಬೇಟೆ ಇಲ್ಲಿಯ ಪ್ರಮುಖ ಮರಗಳಾಗಿವೆ. ಭೌಗೋಳಿಕ ಲಕ್ಷಣಗಳನ್ನು ನೋಡೋದಾದ್ರ ಇದು ಸಮುದ್ರ ಮಟ್ಟಕ್ಕಿಂತ 600 ಮೀಟರ್ನಿಂದ 1000 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ಬೆಟ್ಟ ಗುಡ್ಡಗಳು ಇರುವುದರಿಂದ ಈ ಪ್ರದೇಶ ಏರು ತಗ್ಗುಗಳಿಂದ ಕೂಡಿದೆ. ಇದನ್ನಾದರೂ ಇಟ್ಕೊಂಡು ಪ್ರಶ್ನೆಗಳನ್ನು ನೋಡ್ರಿ. ದಕ್ಷಿಣ ಮೈದಾನ ಪ್ರದೇಶಕ್ಕೆ ಸಂಬಂಧಿಸಿದ ಹೇಳಿಕೆಗಳಲ್ಲಿ ಯಾವುದು ತಪ್ಪು ಎಂದು ತಪ್ಪಾಗಿರುವುದನ್ನು ಸರಿಪಡಿಸಿ ಬರೆಯಿರಿ. ದಕ್ಷಿಣದ ಬಯಲು ಪ್ರದೇಶವು ಸಮತಟ್ಟಾಗಿದೆ. ಸಮತಟ್ಟಾಗಿಲ್ಲ, ಏರು ಇಳಿತಗಳಿಂದ ಕೂಡಿದೆ. ನೆಕ್ಸ್ಟ್ ಇಲ್ಲಿಯ ಪ್ರಮುಖ ಪ್ರಾಣಿ ತೋಳ. ಇಲ್ಲಿಯ ಪ್ರಮುಖ ಪ್ರಾಣಿ ನೋಡ್ರಿ ತೋಳ. ಸರಿ.
ಮೀನುಗಾರಿಕೆ ಇಲ್ಲಿಯ ಜನರ ಮುಖ್ಯ ಕಸುಬು ಅಲ್ಲ. ಕೃಷಿ ಪಶುಪಾಲನೆ ಇಲ್ಲಿಯ ಪ್ರಮುಖ ವೃತ್ತಿ ಆಗೈತಿ. ಅಬ್ರಕ ಈ ಪ್ರದೇಶದಲ್ಲಿ ದೊರೆಯುವ ಒಂದು ಮುಖ್ಯ ಖನಿಜ. ಸರಿ, ಇಲ್ಲಿ ನೋಡ್ರಿ, ಅಬ್ರಕ ಕಾಗೆ ಬಂಗಾರ ಅಂತಾರದಕ್ಕ, ಇದು ಇಲ್ಲಿ ದೊರೆಯುತ್ತ. ನೆಕ್ಸ್ಟ್ ನೋಡೋದಾದ್ರ ನದಿಗಳನ್ನು ನೋಡ್ರಿ. ನಮ್ಮ ರಾಜ್ಯದಲ್ಲಿ ಹಲವು ನದಿಗಳಿವೆ. ಅಂದ್ರ ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮಾಭಿಮುಖವಾಗಿ ಮತ್ತು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಅದವು ಅಂತ. ಶಿಕ್ಷಕರ ನೆರವಿನಿಂದ ಅವುಗಳನ್ನ ಪಶ್ಚಿಮಾಭಿಮುಖವಾಗಿ ಮತ್ತು ಪೂರ್ವಾಭಿಮುಖ ನದಿಗಳಾಗಿ ವಿಂಗಡಿಸು ಅಂತ ಹೇಳ. ನೋಡೋಣ್ರಿ, ಕೃಷ್ಣ, ಘಟಪ್ರಭಾ, ಶರಾವತಿ, ಕಾಳಿ, ಮಲಪ್ರಭಾ, ಭೀಮಾ, ಅಘನಾಶಿನಿ, ತುಂಗಭದ್ರಾ, ಕಾವೇರಿ, ನೇತ್ರಾವತಿ, ಹೇಮಾವತಿ, ಕಪಿಲಾ ಇವಿಷ್ಟು ನದಿಗಳಲ್ಲಿ ಪಶ್ಚಿಮಾಭಿಮುಖವಾಗಿ ಅಂದ್ರೆ ಈ ಕಡೆ, ಪೂರ್ವಾಭಿಮುಖವಾಗಿ ಅಂದ್ರೆ ಈ ಕಡೆ ಹರಿಯುವ ನದಿಗಳನ್ನ ಹೇಳ್ರಿ ಅಂದ್ರ ಈ ತರ: ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಹರಿಯುವ ನದಿಗಳನ್ನ ಗುರುತಿಸಿ ಅಂತ ಹೇಳ್ಯಾರ. ಇದು ಕಾವೇರಿ ಪೂರ್ವಾಭಿಮುಖವಾಗಿ ಹರಿಯುತ್ತ. ಕಾವೇರಿ ಗೋದಾವರಿ ಕೊಟ್ಟಿಲ್ಲ. ಕಾಳಿ ಪಶ್ಚಿಮಾಭಿಮುಖವಾಗಿ ಹರಿಯುತ್ತ. ಶರಾವತಿ ಪಶ್ಚಿಮಾಭಿಮುಖವಾಗಿ ಹರಿಯುತ್ತ. ಶರಾವತಿ ನೇತ್ರಾವತಿನೂ ಪಶ್ಚಿಮಾಭಿಮುಖವಾಗಿ ಹರಿಯುತ್ತ. ಅಘನಾಶಿನಿಯು ಪಶ್ಚಿಮಾಭಿಮುಖವಾಗಿ ಹರಿಯುತ್ತ. ಅಘನಾಶಿನಿ ಇಲ್ಲೇ ಕಾವೇರಿ, ಕೃಷ್ಣ ಉಳಿದಿರು ಇಲ್ಲಿ ಬರ್ತಾವ. ಕೃಷ್ಣ, ಇನ್ನೂ ಅನೇಕ ಅದಾವು, ಇವಿಷ್ಟನ್ನ ಗೊತ್ತಿರಲಿ. ಘಟಪ್ರಭಾ, ತುಂಗಭದ್ರಾ ಇವೆಲ್ಲ ಪೂರ್ವಾಭಿಮುಖವಾಗಿ ಹರಿಯುತ್ತೆ. ಕರ್ನಾಟಕದ ಜೀವನದಿ ಕಾವೇರಿ. ಇದು ಶರಾವತಿ ಅತ್ಯಂತ ದೊಡ್ಡ ನದಿ. ನೆಕ್ಸ್ಟ್ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡ್ರಿ. ಬೆಂಗಳೂರು ನಮ್ಮ ರಾಜ್ಯದ ರಾಜಧಾನಿ. ವಿಧಾನಸೌಧ, ವಿಕಾಸಸೌಧ, ಹೈಕೋರ್ಟ್, ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ಸಂಗ್ರಹಾಲಯ, ವೆಂಕಟಪ್ಪ ಕಲಾಶಾಲೆ, ಟಿಪ್ಪುವಿನ ಬೇಸಿಗೆ ಅರಮನೆ, ಜವಾಹರ್ಲಾಲ್ ನೆಹರು ತಾರಾಲಯ, ಲಾಲ್ ಬಾಗ್ ಮತ್ತು ಕಬ್ಬನ್ ಪಾರ್ಕ್ ಇಲ್ಲಿನ ಪ್ರಮುಖ ಆಕರ್ಷಣೀಯಗಳು. ಇನ್ನ ಇಲ್ಲದ ನೋಡ್ರಿ ಇವೆಲ್ಲ.
ಮೈಸೂರನ್ನು ನೋಡೋದಾದ್ರ ದೀಪಾಲಂಕಾರ ಮಾಡಿರುವ ಅರಮನೆ ಇಲ್ಲೈತಲ್ಲ. ಚಾಮುಂಡಿ ಬೆಟ್ಟ, ಮೃಗಾಲಯ ಇವು ಮೈಸೂರಿನಲ್ಲಿ ನೋಡಬಹುದಾದ ಪ್ರಸಿದ್ಧ ಸ್ಥಳಗಳು. ಮೈಸೂರಿನ ದಸರಾ ಉತ್ಸವ ಜಗದ್ವಿಖ್ಯಾತ. ಅದಕ್ಕ ನಾಡ ಹಬ್ಬ ಅಂತಾನು ಕರೀತಾರ ಮೈಸೂರಿನ ದಸರಾಕ್ಕ. ಇಲ್ಲಿ ನಡೀತಾ ಇದೆ ಅಲ್ಲ. ಬಸವಣ್ಣ. ಇನ್ನ ಜಿಲ್ಲೆಯ ಪ್ರಮುಖ ನಗರವೊಂದರ ಬಗ್ಗೆ 4 ಸಾಲುಗಳಲ್ಲಿ ಬರೆ. ನಿಮ್ ಜಿಲ್ಲೆ ಯಾವ್ದು ನೋಡಿ ಅದ್ರ ಬಗ್ಗೆ 4 ಸಾಲುಗಳಲ್ಲಿ ಬರೆ. ನೆಕ್ಸ್ಟ್ ಹಂಪೆ, ಐತಿಹಾಸಿಕ ಸ್ಥಳ ಹಂಪೆ. ಚಿತ್ರ ಗಮನಿಸು. ಇದು ನಮ್ಮ ರಾಜ್ಯದ ಪ್ರಸಿದ್ಧ ಐತಿಹಾಸಿಕ ಸ್ಥಳ. ಹಂಪೆಯಲ್ಲಿರುವ ಕಲ್ಲಿನ ರಥ. ಹಂಪೆ ವಿಜಯನಗರ ಜಿಲ್ಲೆಯಲ್ಲಿದೆ. ಇದು ಹಿಂದೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇಲ್ಲಿಯ ಶಿಲ್ಪಕಲೆ ವಿಶ್ವ ಪ್ರಸಿದ್ಧ. ವಿರೂಪಾಕ್ಷ ದೇವಾಲಯ, ಕಮಲ್ ಮಹಲ್, ಹಜಾರ ರಾಮಸ್ವಾಮಿ ದೇವಾಲಯ, ಹೀಗೆ ಹಲವು ಪ್ರಸಿದ್ಧ ದೇವಾಲಯಗಳ ಕೆತ್ತನೆ ಇಲ್ಲಿ ಸುಂದರವಾಗಿದೆ. ಇಲ್ಲಿ ಒಂದಿಷ್ಟು ಪ್ರದೇಶಗಳನ್ನ ಕೊಟ್ರ ಅವು ಎಲ್ಲೆಲ್ಲಿ ಬರ್ತವು ಅಂತ ಹೇಳ್ಯಾರ. ಇದು ಈಗ ಸಂಪೂರ್ಣವಾದ ಪಾಠದ ವಿವರಣೆಯನ್ನ ಕೊಟ್ಬಿಟ್ಟಿನಿ. ಇದು ನಿಮ್ಗೆ ಹೋಮ್ವರ್ಕ್. ಯಾವ್ಯಾವ ಪ್ರದೇಶ ಎಲ್ಲೆಲ್ಲಿ ಬರುತ್ತಾ ಅನ್ನೋದನ್ನ. ಈಗ ಹಳೆಬೀಡು ತೋರಿ ಯಾವ ಜಿಲ್ಲೆಯಲ್ಲಿ ಬರುತ್ತಾ, ಬಾದಾಮಿ ಯಾವ ಜಿಲ್ಲೆಯಲ್ಲಿ ಬರುತ್ತಾ, ಗೋಲ್ ಗುಂಬಜ್ ಯಾವ ಜಿಲ್ಲೆಯಲ್ಲಿ ಬರುತ್ತಾ, ಕಲ್ಲಿನ ಕೋಟೆ ಯಾವ ಜಿಲ್ಲೆಯಲ್ಲಿ ಬರುತ್ತಾ, ಸುಲ್ತಾನ್ ಪತೇರಿ ಯಾವ ಜಿಲ್ಲೆಯಲ್ಲಿ ಬರುತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ. ಇದಿಷ್ಟು ಈ ವಿಡಿಯೋದಲ್ಲಿ ಪಕ್ಷಿಧಾಮ ಒಂದಿಷ್ಟು ಕೊಟ್ರ, ಮಾಡಿ ನೋಡೋಣ ಅಂತ ಕೊಟ್ರ. ನಿನಗಿದು ಗೊತ್ತೇ, ಇದನ್ನ ಓದ್ಕೊಳ್ರಿ. ಈ ಪಾಠದ ಈ ಪಾಠ ಸಂಪೂರ್ಣವಾಗಿ ಮುಗೀತು. ಈ ಪುಸ್ತಕನು ಸಂಪೂರ್ಣವಾಗಿ ಮುಗೀತು. ಇದೆಷ್ಟು ಆದ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.